ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಕರ್ನಾಟಕ ಟಿಇಟಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯ 6ನೇ ತರಗತಿ ಪಠ್ಯವಸ್ತುದಲ್ಲಿ ಇರತಕ್ಕಂತ ಅಂಶಗಳನ್ನ ನಾವೀಗ ನೋಡೋಣ. ಈ ಹಿಂದಿನ ವಿಡಿಯೋದಲ್ಲಿ ನೀವು ಕರ್ನಾಟಕದ ವಿಭಾಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀರಿ. ಒಟ್ಟು 4 ವಿಭಾಗ ಆಡಳಿತ ವಿಭಾಗಗಳಿದ್ದಾವೆ. ಅದರಲ್ಲಿ ನಾವೀಗ ಬೆಂಗಳೂರು ವಿಭಾಗವನ್ನ ನಾವೀಗ ನೋಡೋಣ. ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂತ ಜಿಲ್ಲೆಗಳು ಯಾವುವು, ಅದರ ವಿಶೇಷತೆ ಏನು, ಪ್ರಮುಖ ನದಿಗಳು ಯಾವ್ಯಾವು, ಬೆಟ್ಟಗಳು ಯಾವ್ಯಾವು, ಪ್ರಮುಖ ವ್ಯಕ್ತಿಗಳು ಯಾರು ಮತ್ತು ಅಲ್ಲಿನ ಇನ್ನಿತರ ವಿಶೇಷತೆಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ನಾವಿವತ್ತು ಈಗ ಮೊದಲನೇದಾಗಿ ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂತ ಜಿಲ್ಲೆಗಳು ಯಾವುವು ಅದರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಬೆಂಗಳೂರು ವಿಭಾಗದಲ್ಲಿ ಪ್ರಮುಖವಾಗಿ ನಾವು ಮೊದಲು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ ಪ್ರಮುಖವಾಗಿ ಒಟ್ಟು 9 ಜಿಲ್ಲೆಗಳು ಏನದಾವ ಅಂದ್ರೆ ನಮ್ಮ ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತವೆ. ಎಷ್ಟು? ಸುಮಾರು 9 ಜಿಲ್ಲೆಗಳು. ಇದನ್ನ ನೋಟ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಬೆಂಗಳೂರು ವಿಭಾಗದ ವಿಶೇಷತೆ ಏನು ಅನ್ನೋದನ್ನ ನಾವೀಗ ಮುಂದಿನ ವಿಭಾಗದಲ್ಲಿ ನೋಡೋಣ. ಬೆಂಗಳೂರು ವಿಭಾಗದ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂದ್ರೆ, ಬೆಂಗಳೂರು ವಿಭಾಗದ ಮೊದಲ ರಾಜಧಾನಿ ಈಗಿನ ಕೋಲಾರ ಅಥವಾ ಕೋಲಾಲಪುರ ಅಂತ ಹೇಳಿ ಅವಾಗ ಕರಿತಿದ್ರು. ಆಳಿರ್ತಕ್ಕಂಥ ಪ್ರಮುಖ ರಾಜಮನೆತಗಳು ಯಾವಂದ್ರೆ ಚೋಳರು, ಹೊಯ್ಸಳರು, ವಿಜಯನಗರ ಅರಸರು, ಮರಾಠರು, ಮೈಸೂರು ಒಡೆಯರು, ಆದಿಲ್ ಶಾಹಿಗಳು. ಆಳ್ವಿಕೆಯ ಪ್ರದೇಶಗಳನ್ನ ಏನಂತ ಕರಿತಿದ್ರು ಅಂದ್ರೆ ಪಾಳೆಯಪಟ್ಟುಗಳು ಅಂತ ಕರಿತಿದ್ರು. ಪ್ರಮುಖ ಪಾಳೆಯಪಟ್ಟುಗಳು ಯಾವಂದ್ರೆ ಕೆಳದಿ, ಯಲಹಂಕ, ಚಿಕ್ಕಬಳ್ಳಾಪುರ ಮತ್ತು ಚಿತ್ರದುರ್ಗ. ಈ ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಂದ್ರೆ ಶಿವಮೊಗ್ಗ ಜಿಲ್ಲೆ. ಈ ಭಾಗದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದಂದ್ರೆ ಚಿತ್ರದುರ್ಗ. ಈ ವಿಭಾಗದ ಪ್ರಮುಖ ನದಿಗಳೆಂದ್ರೆ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಶಿಂಷಾ, ತುಂಗಭದ್ರಾ, ಶರಾವತಿ ಮತ್ತು ವರದಾ ನದಿಗಳು. ಹಾಗಾದ್ರೆ ಈ ವಿಭಾಗದ ಪ್ರಮುಖ ಬೆಟ್ಟಗಳು ಯಾವುವು ಅನ್ನೋದನ್ನ ನಾವೀಗ ನೋಡೋಣ. ಹಾಲು ರಾಮೇಶ್ವರ ಬೆಟ್ಟ, ಚಿತ್ರದುರ್ಗದ ಬೆಟ್ಟ, ಚಂದ್ರಗುತ್ತಿ ಬೆಟ್ಟ, ಕೊಡಚಾದ್ರಿ ಬೆಟ್ಟ, ನಂದಿದುರ್ಗ ಬೆಟ್ಟಗಳು. ಹಾಗಾದ್ರೆ ಈ ವಿಭಾಗದಲ್ಲಿ ಬಂದಿರತಕ್ಕಂತ ಪ್ರಮುಖ ಸಾಹಿತಿಗಳು ಯಾರು ಅಂತ ನಾವು ನೋಡೋದಾದ್ರೆ, ಒಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ರಾಷ್ಟ್ರಕವಿ ಕುವೆಂಪು, UR ಅನಂತಮೂರ್ತಿ, GS ಶಿವರುದ್ರಪ್ಪ, KS ನಿಸಾರಮ್ಮ, P ಲಂಕೇಶ್, DV ಗುಂಡಪ್ಪ, ಅನುಪಮ ನಿರಂಜನ್, MK ಇಂದಿರಾ, ನಾ ಡಿಸೋಜ, ಸಿದ್ಧಲಿಂಗಯ್ಯ, ದೊಡ್ಡರಂಗೇಗೌಡ ಮತ್ತು ಸಿನಿಮಾದ ಅತ್ಯಂತ ಖ್ಯಾತ ದಿವಂಗತ ನಟರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಬೆಂಗಳೂರು ವಿಭಾಗಕ್ಕೆ ಸೇರಿದವರು. ಮುಂದಿನದಾಗಿ ವಿಶೇಷವಾದ ಅಂಶಗಳು ಏನು ಇಲ್ಲಿ ಅನ್ನೋದನ್ನ ನಾವೀಗ ನೋಡೋಣ. ವಿಶೇಷವಾದ ಅಂಶಗಳೆಂದ್ರೆ ನೀವು ಇದನ್ನ ನೋಟ್ ಮಾಡ್ಕೊಳ್ಬೇಕು. ಶೇಷಾದ್ರಿ ಅಯ್ಯರ್ ಅವರು ದಿವಾನ್ ಆಗಿದ್ದ ಸಂದರ್ಭದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಆರಂಭ ಮಾಡಲಾಯಿತು. ಮೊಟ್ಟ ಮೊದಲನೇದಾಗಿ ಇದನ್ನ ಕೋಲಾರ ಚಿನ್ನದ ಗಣಿಗೆ ಏನ್ ಮಾಡಲಾಗಿತ್ತು, ವಿದ್ಯುತ್ ಸರಬರಾಜು ಮಾಡಲಾಯಿತು. ನಂತರ 1905ರಲ್ಲಿ ಇದನ್ನ ಬೆಂಗಳೂರು ನಗರಕ್ಕೆ ವಿದ್ಯುತ್ ಅನ್ನ ಇಲ್ಲಿಂದ ಸರಬರಾಜು ಮಾಡಲಾಯಿತು. ಎರಡನೇ ಪಾಯಿಂಟ್, 1923ರಲ್ಲಿ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಸ್ಥಾಪನೆಯಾಯಿತು. ಈಗ ಇದನ್ನ ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರಿಕೆ ಅಂತ ಮರುನಾಮಕರಣ ಮಾಡಲಾಗಿದೆ. ಮುಂದಿನ ಪಾಯಿಂಟ್, 1936ರಲ್ಲಿ ಭದ್ರಾವತಿ ಕಾಗದ ಕಾರ್ಖಾನೆ ಆರಂಭವಾಯಿತು. ನಂತರ ಎಚ್.ಎಲ್. ನಾಗೇಗೌಡ ಅವರು ಜಾನಪದ ಲೋಕವನ್ನ ಎಲ್ಲಿ ಆರಂಭಿಸಿದರು ಅಂದ್ರೆ ರಾಮನಗರದಲ್ಲಿ ಜಾನಪದ ಲೋಕವನ್ನ ಆರಂಭಿಸಿದರು. ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದನ್ನ ಯಾರು ತಯಾರು ಮಾಡಿದವರು ಅಂದ್ರೆ ಸುಬ್ಬಯ್ಯ ನಾಯ್ಡು ಅವರ ನಿರ್ದೇಶನದಲ್ಲಿ ಆಯ್ತು. ನಂತರ ವಿಧಾನಸೌಧವನ್ನ ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಕೆಂಗಲ್ ಹನುಮಂತಯ್ಯ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂದ್ರೆ KC ರೆಡ್ಡಿ. ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಯಾರು ಅಂದ್ರೆ ಕೆಂಗಲ್ ಹನುಮಂತಯ್ಯನವರು. ವಿಶಾಲ ಮೈಸೂರು ರಾಜ್ಯದ ಅಥವಾ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂದ್ರೆ ಎಸ್ ನಿಜಲಿಂಗಪ್ಪ. ಅತ್ಯಂತ ಪ್ರಮುಖವಾದ ವಿಷಯ ಯಾವುದಂದ್ರೆ ಈ ವಿಭಾಗದಲ್ಲಿ 1951ರ ಕಾಗೋಡು ಭೂ ಚಳವಳಿಯಲ್ಲಿ ಭಾಗಿಯಾದ ಅತ್ಯಂತ ಪ್ರಮುಖ ವ್ಯಕ್ತಿ ಯಾರು ಅಂದ್ರೆ ಶಾಂತವೇರಿ ಗೋಪಾಲಗೌಡರು. ಇವರು ನಮ್ಮ ವಿಧಾನಸಭೆಯಲ್ಲಿ
ಸಚಿವರು ಕೂಡ ಆಗಿರ್ತಕ್ಕಂಥವ್ರು. ಈ ಬೆಂಗಳೂರು ವಿಭಾಗವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಯಾವ ರೀತಿ ಪಾಠಗಳನ್ನ ಮಾಡಬೇಕು ಅನ್ನೋದನ್ನ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಭಾಗವನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ನಮಸ್ಕಾರಗಳು.